ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ, ತಂದೆ ತಾಯಿ ಸ್ವರೂಪರಾದ ಎಲ್ಲ ಹಿರಿಯ ನಾಗರಿಕರೇ, ಪಿಂಚಣಿದಾರರೇ, ನಿಮ್ಗೆಲ್ಲರಿಗೂ ಒಂದು ವಿಶೇಷವಾದ ಸುದ್ದಿ ಅಂತಲೇ ಹೇಳ್ಬೋದು. ಪಿಂಚಣಿದಾರರ ಪಿಂಚಣಿ ರದ್ದಾಗತ್ತಾ? ಖಂಡಿತವಾಗಿಯೂ ಆಗತ್ತೆ. ಕರ್ನಾಟಕ ರಾಜ್ಯ ಸರ್ಕಾರ ತಂದಿರುವಂಥ ಒಂದು ನಿಯಮದಿಂದಾಗಿ ಸುಮಾರು 16 ಲಕ್ಷ ಪಿಂಚಣಿದಾರರ ಪಿಂಚಣಿಗಳು ರದ್ದಾಗತ್ತೆ. ಇದರಿಂದಾಗಿ ಪಿಂಚಣಿದಾರರ ಜೀವನಕ್ಕೆ ತುಂಬ ತೊಂದರೆ ಆಗುತ್ತೆ. ಈಗಲೇ ಪ್ರತಿಯೊಬ್ಬ ಪಿಂಚಣಿದಾರರು ಎಚ್ಚೆತ್ತುಕೊಳ್ಳಿ. ನಿಮ್ಮ ಪಿಂಚಣಿ ರದ್ದಾಗದ ರೀತಿಯಲ್ಲಿ ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ದಿನ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 82 ಲಕ್ಷ ಸಾಮಾಜಿಕ ಭದ್ರತಾ ಯೋಜನೆಯ ಪಿಂಚಣಿದಾರರಿದ್ದಾರೆ. ಈ ಪಿಂಚಣಿದಾರರಿಗೆ ಸರ್ಕಾರ ಒಂದು ಬ್ಯಾಡ್ ನ್ಯೂಸ್ ಹಾಗೂ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಅಂದರೆ ಎಲ್ಲ ಪಿಂಚಣಿದಾರರಿಗೆ ಅಲ್ಲ, ಕೆಲವೇ ಪಿಂಚಣಿದಾರರು, ಅಂದರೆ ಸುಮಾರು 16 ಲಕ್ಷಕ್ಕೂ ಹೆಚ್ಚು ಇರುವಂಥ ಪಿಂಚಣಿದಾರರ ಪಿಂಚಣಿಯನ್ನು ರದ್ದುಪಡಿಸಿದೆ. ಸುಮಾರು 3 ತಿಂಗಳಿಂದ ಪಿಂಚಣಿದಾರರಿಗೆ 3 ರಿಂದ 6 ತಿಂಗಳಾಗಿರ್ಬೋದು, ಕೆಲವರಿಗೆ 1 ವರ್ಷ ಆಗಿದೆ, ಪಿಂಚಣಿಗಳೇ ಬರ್ತಾ ಇಲ್ಲ. ಯಾಕೆ ಈ ರೀತಿ ಪಿಂಚಣಿ ಬರ್ತಾ ಇಲ್ಲ? ಇದಕ್ಕೆ ಕಾರಣ ಏನು? ಪಿಂಚಣಿ ಮತ್ತೆ ಪಡ್ಕೊಳ್ಳೋಕ್ಕೆ ಏನೆಲ್ಲ ಅಂಶಗಳು ಬೇಕು, ಯಾವುದೆಲ್ಲ ಪ್ರಿಕಾಷನರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಕೊನೆವರೆಗೂ ದಯವಿಟ್ಟು ನೋಡಿ. ಆತ್ಮೀಯ ವೀಕ್ಷಕರೇ, ಕರ್ನಾಟಕ ರಾಜ್ಯದ ಸುಮಾರು 16 ಲಕ್ಷ ಜನರಿಗೆ ಪಿಂಚಣಿ ಸ್ಥಗಿತ ಆಗುವಂಥ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ. ಕನ್ನಡದ ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಈ ವರದಿ ಪ್ರಕಟ ಆಗಿದೆ. ಇದ್ರ ಸತ್ಯತೆಗಳನ್ನು, ಇದರಿಂದ ಆಗುವಂಥ ಲಾಸ್ಗಳೇನು, ಇದರಿಂದ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಪಿಂಚಣಿಗಾಗಿ ಕಚೇರಿಯಿಂದ ಕಚೇರಿಗೆ ಅಲೆಯುತ್ತಿರುವಂತಹ ಹಿರಿಯ ನಾಗರಿಕರು, ವೃದ್ಧರು, ಪಿಂಚಣಿ ಸ್ಥಗಿತ ಆಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಮಾಸಿಕ 150 ಕೋಟಿ ರೂಪಾಯಿ ಉಳಿತಾಯ ಆಗ್ತಾಯಿದೆ. ಇದು ಯಾವ ಪಿಂಚಣಿಗಳು ರದ್ದಾಗಿದೆ ಅನ್ನೋದನ್ನು ಕೂಡ ನೋಡೋದಾದರೆ, ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದಂತಹ ಮಂತ್ಲಿ ಪೆನ್ಷನ್ ದಿಢೀರನೆ ರದ್ದುಗೊಂಡಿದೆ, ಸ್ಥಗಿತಗೊಂಡಿದೆ. ಈಗ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಳೆದ 3 ತಿಂಗಳಿಂದ ರಾಜ್ಯದ ಸುಮಾರು 16 ಲಕ್ಷ ಫಲಾನುಭವಿಗಳಿಗೆ ಇದುವರೆಗೂ ಪಿಂಚಣಿ ಹಣ ತಲುಪಿಲ್ಲ. ರಾಜ್ಯದಲ್ಲಿ ಸುಮಾರು 82,71,000 ಪಿಂಚಣಿ ಫಲಾನುಭವಿಗಳಿದ್ದಾರೆ. ಅದರಲ್ಲಿ ಅರ್ಹರಲ್ಲದವರಿಗೆ ಅವರನ್ನು ಪತ್ತೆ ಹಚ್ಚಿ ಪಿಂಚಣಿಯನ್ನು ರದ್ದುಪಡಿಸುವಂಥ ಕೆಲಸ ನಡೀತಾ ಇತ್ತು. ಇದೇ ನೆಪದಲ್ಲಿ ಸರ್ಕಾರದ ಬರೋಬ್ಬರಿ 16 ಲಕ್ಷ ಪಿಂಚಣಿದಾರರನ್ನು ಪಿಂಚಣಿ ಪಟ್ಟಿಯಿಂದ ಕೈಬಿಟ್ಟಿದೆ. ಸರ್ಕಾರದ ಈ ದಿಢೀರ್ ನಿರ್ಧಾರದಿಂದಾಗಿ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ ಹಾಗೂ ಅಂಗವಿಕಲರ ಪಿಂಚಣಿ ಫಲಾನುಭವಿಗಳು ಬೀದಿಗೆ ಬೀಳುವಂತಾಗಿದೆ. ಪ್ರತಿ ತಿಂಗಳು ಸುಮಾರು 82 ಲಕ್ಷ ಫಲಾನುಭವಿಗಳಿಗೆ ಸರ್ಕಾರ ಸುಮಾರು 400 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇತ್ತು. ಆದರೆ ಈಗ 16 ಲಕ್ಷ ಜನರನ್ನು ಈ ಪಿಂಚಣಿ ಯೋಜನೆಯಿಂದ ಕೊಟ್ಟಿರೋದ್ರಿಂದ, ತೆಗೆದು ಹಾಕಿರೋದ್ರಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು ಸುಮಾರು 150 ಕೋಟಿ ರೂಪಾಯಿ ಬೃಹತ್ ಮೊತ್ತ ಉಳಿತಾಯ ಆಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಸರ್ಕಾರಿ ವತಿಯಿಂದ ಇಲಾಖೆಯವರು ಪರಿಶೀಲನೆ ಮಾಡಿದಾಗ ತಾಂತ್ರಿಕ ಕಾರಣಗಳಿಂದ ಪಿಂಚಣಿಯನ್ನು ತಡೆ ಹಿಡಿಯಲಾಗಿದೆ. ಪಿಂಚಣಿಗೆ ಅರ್ಜಿ ಸಲ್ಲಿಸುವಾಗ ನಿರ್ದಿಷ್ಟ ವಿಳಾಸದಲ್ಲಿ ಸದ್ಯ ವಾಸ ಇಲ್ಲದೆ, ಅಂದರೆ ಪೆನ್ಷನನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಒಂದು ಅಡ್ರೆಸ್ಸಲ್ಲಿ ಇರ್ತೀರಿ, ಪಿಂಚಣಿ ಪಡಿತಾ ಇರ್ತೀರಿ, ಅಡ್ರೆಸ್ ಚೇಂಜ್ಗಳಾಗಿರುತ್ತೆ. ಅಧಿಕಾರಿಗಳು ಬಂದು ವೆರಿಫಿಕೇಷನ್ ಮಾಡಿದಂಥ ಸಂದರ್ಭದಲ್ಲಿ ಆ ವಿಳಾಸದಲ್ಲಿ ಇಲ್ಲ ಅಂತೇಳಿ ರದ್ದುಪಡಿಸಿದರೆ, ಈಗ ನಿಮ್ಮ ಖಚಿತವಾದ ವಿಳಾಸದೊಂದಿಗೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿ ಪಿಂಚಣಿ ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ.
ಈ ಕಾರಣಕ್ಕಾಗಿ ಸುಮಾರು 2,21,000 ಜನರಿಗೆ ಪಿಂಚಣಿಯನ್ನು ನಿಲ್ಲಿಸಲಾಗಿದೆ. ಕಾಲಮಿತಿಯೊಳಗೆ ಹೊಸ ಆದಾಯದ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟನ್ನು ಸರಿಯಾದ ಸಮಯಕ್ಕೆ ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಸುಮಾರು 45,853 ಜನರ ಪಿಂಚಣಿ ನಿಲ್ಲಿಸಲಾಗಿದೆ. ಭೌತಿಕ ಪರಿಶೀಲನೆ ಅಂದರೆ ಫಿಸಿಕಲಿ ಟೆಸ್ಟ್ ಚೆಕ್ ಮಾಡಿದಂಥ ಸಮಯದಲ್ಲಿ ಸೂಕ್ತವಾದ ಹಾಗೂ ನಿಖರ ದಾಖಲಾತಿಗಳನ್ನು ಒದಗಿಸದ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಅಂದರೆ 13,23,932 ಜನರ ಪಿಂಚಣಿಯನ್ನು ಸ್ಥಗಿತಗೊಳಿಸಲಾಗಿದೆ. ತಮ್ಮ ದೈನಂದಿನ ಖರ್ಚುಗಳಿಗೆ, ಮಾತ್ರೆಗಳಿಗೆ, ಔಷಧಿಗಳಿಗೆ ಪಿಂಚಣಿ ಹಣವನ್ನೇ ನಂಬಿಕೊಂಡಿದ್ದರು. ಅಸಹಾಯಕ ವೃದ್ಧರು, ಅಂಗವಿಕಲರು ಹಾಗೂ ವಿಧವೆಯರಿಗೆ ಸರ್ಕಾರದ ಈ ನಡೆಯಿಂದ ಕಂಗಾಲಾಗಿದ್ದರೆ ತುಂಬ ತೊಂದರೆಗಳಾಗ್ತಾಯಿದೆ. ಇಲ್ಲಿ ಪಿಂಚಣಿದಾರರು ಹೆದರುವಂಥ ಅವಶ್ಯಕತೆ ಇಲ್ಲ. ಮೊದಲೇ ನಾನು ಹೇಳಿದ ಹಾಗೆ ಯಾರ್ಯಾರು ಪಿಂಚಣಿದಾರರು ತಾವು ಪಿಂಚಣಿ ಪಡೆಯುವಾಗ ಅರ್ಜಿ ಸಲ್ಲಿಸುವಾಗ ಏನು ಅಡ್ರೆಸ್ಸನ್ನು ಕೊಟ್ಟಿದ್ರಿ ಆ ಅಡ್ರೆಸ್ಸಿಂದ ನೀವು ಬೇರೆ ಅಡ್ರೆಸ್ಸಿಗೆ ಹೋಗಿದರೆ ಅಡ್ರೆಸ್ ಚೇಂಜ್ ಆಫ್ ಅಡ್ರೆಸ್ ಮಾಡಿಸಿ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿ, ಅದಕ್ಕೆ ಅವಕಾಶಗಳಿದೆ. ಅದ್ರ ಜೊತೆಯಲ್ಲಿ ಏನು ಆದಾಯದ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟನ್ನು ಸಲ್ಲಿಕೆ ಮಾಡ್ದೇ ಏನು ರದ್ದುಪಡಿಸಿದಾರಲ್ಲ, ಏನು 45,853 ಜನರು, ಅವರು ಕೂಡ ಫ್ರೆಶ್ ಇನ್ಕಮ್ ಸರ್ಟಿಫಿಕೇಟನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿ ನೀವು ಪೆನ್ಷನನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ. ಭೌತಿಕ ಪರಿಶೀಲನೆ ವೇಳೆಯಲ್ಲಿ ನಿಖರವಾದ ಸೂಕ್ತ ದಾಖಲಾತಿ ಒದಗಿಸಿದ ಹಿನ್ನೆಲೆಯಲ್ಲಿ ಅಂದರೆ ಸುಮಾರು 13,23,000 ಜನರದ್ದು ರದ್ದುಪಡಿಸಿದೆ. ನಿಜವಾಗಲೂ ಅರ್ಹರಿದ್ದರೆ, ಅರ್ಹತೆ ಇದ್ದವರಿಗೆ ನಿಜವಾಗಲೂ ಪೆನ್ಷನಿ ಸಿಗಬೇಕು. ಯಾವುದೋ ಯೋಜನೆಗಳಿಗೆ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡೋಂಥ ಸಮಯದಲ್ಲಿ 150 ಕೋಟಿ ಕೊಟ್ಟು 16 ಲಕ್ಷ ಜನ ಪಿಂಚಣಿದಾರರಿಗೆ ಪಿಂಚಣಿ ಕೊಡೋದ್ರಿಂದ ಏನು ಸರ್ಕಾರಕ್ಕೆ ದೊಡ್ಡ ಹೊರೆ ಏನೋ ಆಗೋದಿಲ್ಲ. ಆದರೆ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಪಿಂಚಣಿ ಸಿಗಬೇಕು. ಈಗ 2 ಎಕರೆ ಜಮೀನಿರುತ್ತೆ, ಕಾರಿರುತ್ತೆ, ಅವನ ಆದಾಯ ಜಾಸ್ತಿ ಇರುತ್ತೆ, ಆದರೂ ಕೂಡ ಅವರು ಪಿಂಚಣಿ ಪಡೆಯೋದು ತಪ್ಪು. ಮಕ್ಕಳು ಸರ್ಕಾರಿ ನೌಕರರಾಗಿರ್ತಾರೆ ಅಥವಾ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ, ಅಂಥವರು ಪಿಂಚಣಿಯನ್ನು ಪಡ್ಕೊಳ್ಳೋದು ತಪ್ಪು. ಕೆಲವೊಂದು ವಿದ್ಯಮಾನಗಳಲ್ಲಿ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರ್ತಾರೆ, ತಂದೆ ತಾಯಿಯನ್ನು ನೋಡ್ಕೊಳ್ತಾ ಇರಲ್ಲ, ಅವರನ್ನು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಮಕ್ಕಳಿಂದ ಬೇರ್ಪಟ್ಟಿದ್ದಂತಹ ಹಿರಿಯ ನಾಗರಿಕರು ಅಥವಾ ವೃದ್ಧರಿಗೆ ಪಿಂಚಣಿ ಸೌಲಭ್ಯವನ್ನು ಕೊಡೋದರಲ್ಲಿ ತಪ್ಪಿಲ್ಲ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ರದ್ದಾಗಿರುವಂಥ ಪಿಂಚಣಿಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸಿರುವಂತಹ, ವಿಳಾಸ ಕರೆಕ್ಟ್ ಇರೋಂಥವರಿಗೆ, ಚೇಂಜ್ ಆಫ್ ಅಡ್ರೆಸ್ ಕೊಟ್ಟಂಥವರಿಗೆ, ಇನ್ಕಮ್ ಸರ್ಟಿಫಿಕೇಟನ್ನು ಹಾಜರುಪಡಿಸಿದವರಿಗೆ ಖಂಡಿತವಾಗಿಯೂ ಪಿಂಚಣಿ ಸೌಲಭ್ಯ ಸಿಕ್ಕೇ ಸಿಗತ್ತೆ. ಯಾವ್ಯಾವ ಪಿಂಚಣಿ ಎಷ್ಟೆಷ್ಟು ಸಿಗತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ವಿಧವಾ ವೇತನ ಪ್ರತಿ ತಿಂಗಳು 800 ರೂಪಾಯಿ ಸಿಗತ್ತೆ. ವೃದ್ಧಾಪ್ಯ ವೇತನ ಸುಮಾರು 60 ವರ್ಷದಿಂದ 65 ವರ್ಷದ ಒಳಗಿನವರಿಗೆ 800 ರೂಪಾಯಿ, 65 ವರ್ಷ ಮೇಲ್ಪಟ್ಟವರಿಗೆ ಅಡಿಷ್ನಲ್ ಆಗಿ 400 ರೂಪೀಸನ್ನು ಹಾಕಿ 1,200 ರೂಪಾಯಿ ಕೊಡ್ತಾರೆ. ಶೇಕಡ 25% 25% ಅಂಗವೈಕಲ್ಯ ಹೊಂದಿರೋರಿಗೆ 800 ರೂಪಾಯಿ, 50% ಅಂಗವೈಕಲ್ಯ ಹೊಂದಿರೋರಿಗೆ 1,200 ರೂಪಾಯಿ. ಅದೇ 75%ಗೂ ಹೆಚ್ಚು ಅಂಗವೈಕಲ್ಯವನ್ನು ಹೊಂದಿರೋರಿಗೆ ಸುಮಾರು 2,000 ರೂಪಾಯಿ ಪ್ರತಿ ತಿಂಗಳು ಪಿಂಚಣಿಯನ್ನು ಸರ್ಕಾರ ಕೊಡುತ್ತೆ. ಈ ಪಿಂಚಣಿಯನ್ನು ದಯವಿಟ್ಟು ನಿಲ್ಲಿಸಬಾರ್ದು. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಪಿಂಚಣಿದಾರರು ರದ್ದಾಗಿದ್ದಾರೆ ಅಂತ ನೋಡೋದಾದರೆ, ಅತಿ ಹೆಚ್ಚು ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ 1,38,215 ಜನ ರದ್ದಾಗಿದೆ. ಅದೇ ಬೆಳಗಾವಿ ಜಿಲ್ಲೆಯಲ್ಲಿ, ಅದು ಬೆಳಗಾವಿ ಜಿಲ್ಲೆ ಆಯಿತು. ಮೈಸೂರು ಜಿಲ್ಲೆಯಲ್ಲಿ 1,06,305 ಜನ, ದಾವಣಗೆರೆ ಜಿಲ್ಲೆಯಲ್ಲಿ 95,297 ಜನ, ರಾಯಚೂರು ಜಿಲ್ಲೆಯಲ್ಲಿ 90,995 ಜನ ಪಿಂಚಣಿದಾರರ ಪಿಂಚಣಿಗಳು ರದ್ದಾಗಿದೆ. ಟೋಟಲ್ ಆಗಿ ಇಡೀ ಕರ್ನಾಟಕದಲ್ಲಿ ಸುಮಾರು 16 ಲಕ್ಷ ಪಿಂಚಣಿದಾರರ ಪಿಂಚಣಿ ರದ್ದಾಗಿದೆ. ಹಾಗಾಗಿ ಪಿಂಚಣಿದಾರರು ಹೆದರುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ನಿಮ್ಮ ಬಳಿ ಇರುವಂಥ ದಾಖಲಾತಿಗಳನ್ನು ಸಲ್ಲಿಕೆ ಮಾಡಿ, ಇನ್ಕಮ್ ಸರ್ಟಿಫಿಕೇಟನ್ನು ಸಲ್ಲಿಕೆ ಮಾಡಿ
ಚೇಂಜ್ ಆಫ್ ಅಡ್ರೆಸ್ಸನ್ನು ಸಲ್ಲಿಕೆ ಮಾಡಿ ಮತ್ತೊಮ್ಮೆ ಪಿಂಚಣಿ ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಸರ್ಕಾರ ಕೂಡ ಸ್ವಲ್ಪ ಮಾನವೀಯತೆ ಆಧಾರದಲ್ಲಿ ಅರ್ಹರಿಗೆ ಪಿಂಚಣಿಯನ್ನು ಕೊಡಬೇಕು. ಏಕಾಏಕಿ ಪಿಂಚಣಿಯನ್ನು ರದ್ದುಪಡಿಸುವಂಥ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ, ಇದು ನಿಮ್ಮ ಭವಿಷ್ಯದ ಪ್ರಶ್ನೆ, ಈಗಲೇ ಎಚ್ಚೆತ್ತುಕೊಳ್ಳಿ. ಇಂತಹ ಉತ್ತಮವಾದ ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.